ಇದ್ರೆ ನಿಮ್ಮ ಹತ್ರ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ, ಅದನ್ನ ನೀವು ಪ್ಲಾಟಾಗಿ ಕನ್ವರ್ಟ್ ಮಾಡಿಬಿಟ್ಟು ಸೇಲ್ ಮಾಡಬೇಕಂತ ಪ್ಲಾನಿಂಗ್ ಇದ್ದೀರಲ್ವಾ. ಸೊ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ನಿಮ್ಮ ಒಂದು ಲ್ಯಾಂಡ್ನ ಪ್ಲಾಟಾಗಿ ಕನ್ವರ್ಟ್ ಮಾಡಬೇಕು ಸ್ನೇಹಿತರೆ. ಸಿಂಪಲ್ ಟೂಲ್ಸ್ ಇದೆ, ಆ ಟೂಲ್ಸಲ್ಲಿ ನೀವು ಜಸ್ಟ್ ನಿಮ್ಮ ಒಂದು ಬೌಂಡ್ರಿ ಹಾಕ್ಬಿಟ್ರೆ ಸಾಕು, ಇನ್ಸ್ಟೆಂಟಾಗಿ ಆಟೋಮೆಟಿಕ್ ಅದೇ ಒಂದು ಪ್ಲಾಟ್ ನಿಮಗೆ ಲೇಔಟ್ ಮಾಡಿ ಕೊಟ್ಬಿಡುತ್ತೆ. ಸೊ ಇದರಲ್ಲಿ ಜಾಸ್ತಿ ಯಾವುದೇ ರೀತಿ ಅಂದರೆ ಫುಲ್ ಆ್ಯಂಗಲ್ ಏನು ರೀತಿ ಒಂದೊಂದೇ ಮೆಷರ್ಮೆಂಟ್ ಮಾಡಿ ಈ ರೀತಿ ಯಾವುದೇ ವರ್ಕ್ ಇಲ್ಲ. ಸಿಂಪಲ್ ಬೌಂಡ್ರಿ ಹಾಕಿ ಇನ್ಸ್ಟೆಂಟಾಗಿ ನೀವು ಪ್ಲಾಟ್ನ ಜನರೇಟ್ ಮಾಡ್ಕೊಳ್ಬೋದು. ಎಕ್ಸಾಂಪಲ್ ಸ್ನೇಹಿತರೆ, ನಿಮ್ಮದು ಒಂದು ಲ್ಯಾಂಡ್ ಯಾವ ರೀತಿ ಇರುತ್ತೆ ಅಂತ ಒಂದು ರಫ್ಲಿ ನಾನು ತಂದಿದ್ದೀನಿ. ಲ್ಯಾಂಡ್ ಎನಿ ಶೇಪ್ ಆಗಿರ್ಬೋದು. ಸೊ ಎಕ್ಸಾಂಪಲಾಗಿ ಯಾವ ರೀತಿ ನಿಮ್ಮ ಬೌಂಡ್ರಿನ ಅದನ್ನ ಪ್ಲಾಟ್ ಮಾಡಬೇಕಂತ ಆಲ್ರೆಡಿ ಮತ್ತು ಸರ್ವೆ ಸ್ಕೆಚ್ ಇರುತ್ತೆ. ಸರ್ವೆ ಸ್ಕೆಚ್ಚಲ್ಲಿ ನಿಮಗೆ ಬೇರಿಂಗ್ ಡಿಸ್ಟೆನ್ಸ್ ಬರೆದಿದ್ದರೆ ಈಸಿಯಾಗಿ ನೀವು ಡ್ರಾ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಗೊತ್ತಿಲ್ಲ, ನಿಮಗೆ ಅದರೊಳಗೆ ಬೇರಿಂಗ್ ಡಿಸ್ಟೆನ್ಸ್ ಗೊತ್ತಾಗ್ತಿಲ್ಲ, ಬಟ್ ಒಂದು ಯಾವುದನ್ನ ರೆಫರೆನ್ಸ್ ಡಿಸ್ಟೆನ್ಸ್ ಇದ್ದರೆ ಸೊ ನಿಮ್ಮ ಹತ್ರ ಏನು ಸರ್ವೆ ಸ್ಕೆಚ್ ಇಮೇಜ್ ಇರುತ್ತಲ್ಲ ಅದನ್ನೇ ಹಾಕಿದ್ರು ಕೂಡ ನೀವು ಪ್ಲಾಟ್ನ ಜನರೇಟ್ ಮಾಡ್ಕೊಳ್ಬೋದು. ಸೊ ಬನ್ನಿ ವಿಡಿಯೋದಲ್ಲಿ ನಾನು ನಿಮಗೆ ಟಿಪ್ಸ್ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇದಕ್ಕೆ ನೀವು ಆ್ಯಪ್ಸಕ್ ಅಂತ ವೆಬ್ಸೈಟ್ ಬರಬೇಕಾಗುತ್ತೆ ಸ್ನೇಹಿತರೆ, apzocapzac.com ಅಂತ. ಸೊ ಅದರೊಳಗೆ ಬಂದು ನಿಮಗೆ ಇಲ್ಲಿ ಟೂಲ್ಸ್ ಸಿಗುತ್ತೆ ಸ್ನೇಹಿತರೆ, ರಿಯಲ್ ಎಸ್ಟೇಟ್ ಪ್ಲಾಟ್ ಜನರೇಟರ್ ಅಂದ್ಬಿಟ್ಟು. ಸೊ ಏನು ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರೊಳಗೆ ನೀವು ಏನು ಮಾಡಬೇಕಾಗುತ್ತೆ, ಈ ಬೌಂಡ್ರೀಸ್ ಇದೆಯಲ್ವಾ, ಸೊ ಈ ಬೌಂಡ್ರೀಸ್ ನಿಮ್ಮದು ಪ್ಲಾಟ್, ಸೊ ಅದನ್ನು ಆಲ್ವೇಸ್ ತೊಗೊಳ್ಬೇಕಾಗುತ್ತೆ. ಇದರಲ್ಲಿ ಆಲ್ವೇಸ್ ಟ್ರೈ ಮಾಡಿ ಇದನ್ನ ರೊಟೇಷನ್ ಮಾಡ್ಕೊಳ್ಳಿ. ನಿಮ್ಮ ಪ್ಲಾಟ್ ಲೇಔಟ್ ಆಲ್ವೇಸ್ ಸ್ವಲ್ಪ ಅಂದರೆ ಲೇಔಟ್ ನಾರ್ತಲ್ಲಿ ಬರೋ ರೀತಿ ಯಾವುದು ಲೈನಲ್ಲಿ ಬರ್ತಾಯಿದೆ ನಿಮ್ಮದು ಪ್ಲಾಟ್, ಅದನ್ನ ನಾರ್ತಲ್ಲಿ ನೀವು ಇದನ್ನ ಸೆಟ್ ಮಾಡ್ಕೊಳ್ಳಿ. ಸೊ ಈಗಿರೋ ಪ್ಲಾನ್ ಕಂಡೀಷನಲ್ಲಿ ನಿಮಗೆ ನಾರ್ತ್ ನಾನು ಟಾಪಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಫಸ್ಟ್ ಪಾಯಿಂಟ್ ನಾವು ಏನು ಮಾಡೋಣ, ಲೆಫ್ಟ್ ಕಾರ್ನರ್ ಇದೆಯಲ್ಲ ಇಲ್ಲಿಂದ ಫಸ್ಟ್ ಪಾಯಿಂಟ್ ತೊಗೊಳ್ಳೋಣ. ಸೊ ಯಾವ್ದು ಬೇಕಾದ್ರೆ ನೀವು ಕಾರ್ನರ್ ತೊಗೊಳ್ಬೋದು ಪಾಯಿಂಟ್. ಸೊ ಆ ಪ್ರಕಾರವಾಗಿ ನೀವು ಆ್ಯಂಗಲ್ ತೊಗೊಳ್ಬೋದು. ಸೊ ನಾನು ಫಸ್ಟ್ ಪಾಯಿಂಟ್ ಈ ಲೆಫ್ಟ್ ಟಾಪ್ ಕಾರ್ನರಲ್ಲಿ ಇಲ್ಲಿಂದ ತೊಗೊಳ್ತಾ ಇದ್ದೀನಿ. ಸೊ ಅದನ್ನ ನೋಡಿ ಡಿಸ್ಟೆನ್ಸ್ ಇದೆ ನಿಮಗೆ 89 ಡಿಗ್ರಿ 30 ಫೀಟ್. ಅಂದರೆ ನಿಮಗೆ ಗೊತ್ತಿದ್ದರೆ ಮ್ಯಾನ್ಯಲಿ ಮಾಡ್ಬೋದು. ಈ ಥರ ಬೇರಿಂಗ್ ಆ್ಯಂಡ್ ಡಿಸ್ಟೆನ್ಸ್ ಹಾಕ್ಬಿಟ್ಟು ನಿಮಗೆ ಆ ಬೇರಿಂಗು ಅದಷ್ಟೊಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಬ್ಯಾಕ್ಗ್ರೌಂಡ್ ಇಮೇಜ್ ಹಾಕ್ಬಿಟ್ಟು ಕೂಡ ನೀವು ಡಿಸ್ಟೆನ್ಸ್ ಕೊಟ್ಟರೆ ಅದೇ ಆಟೋಮೆಟಿಕ್ಕಾಗಿ ಬೇರಿಂಗ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುತ್ತೆ. ಸೊ ಇವಾಗ ನಾನು ಈ ವಿಡಿಯೋದಲ್ಲಿ ಏನು ಮಾಡ್ತೀನಿ ನಿಮಗೆ, ಸೊ ಮ್ಯಾನ್ಯಲಿಗೆ ಬೇರಿಂಗ್ ಹಾಗೂ ಡಿಸ್ಟೆನ್ಸ್ ಫಿಟ್ ಮಾಡೋದ್ರ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫಸ್ಟ್ ಪಾಯಿಂಟ್ ನಿಮಗೆ 89 ಡಿಗ್ರಿ 30 ಫೀಟ್ ಬರ್ತಿದ್ರೆ ಹಾಗೂ ಡಿಸ್ಟೆನ್ಸ್ ಬರ್ತಿದೆ ನಿಮಗೆ 320 ಡಿಗ್ರಿ 320.61 ಫೀಟ್ ಬರ್ತಾ ಇದೆ ನಿಮಗೆ. ಸೊ ನಾನು ಇಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ 89 ಡಿಗ್ರಿ 30 ಮಿನಿಟ್. ಫಸ್ಟ್ ನೋಡಿ ಬೌಂಡ್ರಿಗೆ ಬರೋಣ. ಸೊ ಬೌಂಡ್ರಿಗೆ ಬರಬೇಕು, ಇಲ್ಲಿ ಬೇರಿಂಗ್ ಹಾಕಬೇಕು ನೀವು. ಇಲ್ಲಿ ನೀವು ಎಷ್ಟಿದೆ ನೋಡಿ 89 ಡಿಗ್ರಿ 30 ಮಿನಿಟ್. ಸೊ ನಾನು ಹಾಕ್ತಿದ್ದೀನಿ 89 ಡಿಗ್ರಿ 30 ಮಿನಿಟ್ ಹಾಗೂ ಡಿಸ್ಟೆನ್ಸ್ ನೋಡಿ 320.61. ಸೊ ಇಲ್ಲಿ 321 ಫೀಟ್ 61 ನಿಮಗೆ ಇಂಚಸ್ ಇದರಲ್ಲಿ ಬರುತ್ತೆ ಟೋಟಲ್ ಫೀಟ್. ಈಗ ಏನು ಮಾಡಿ ನಂತರ ಆ್ಯಡ್ ಮಾಡಿದ್ರೆ ಇಲ್ಲಿ ಏನು ಮಾಡಬೇಕು, ಆ್ಯಡ್ ಪಾಯಿಂಟ್ ಮಾಡಬೇಕಾಗುತ್ತೆ. ಸೊ ಆಟೋಮೆಟಿಕಾಗಿ ಅದು ಡ್ರಾ ಮಾಡ್ತಾ ಹೋಗುತ್ತೆ. ನೀವು ನೆಕ್ಸ್ಟ್ ಸ್ನೇಹಿತರೆ ಜಸ್ಟ್ ಪಾಯಿಂಟ್ನ ಆ್ಯಡ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಏನು ಬರುತ್ತೆ, ಈ ಪಾಯಿಂಟಿಂದ ಡೌನ್ ಪಾಯಿಂಟ್ಗೆ, ಅಂದರೆ ಇಲ್ಲಿ ಬಿ ಪಾಯಿಂಟ್ ಇದೆಯಲ್ಲ, ಬಿ ಪಾಯಿಂಟ್ ಸಿ ಪಾಯಿಂಟ್ಗೆ ಇದೆ ಬೇರಿಂಗ್ ಬರ್ತಿದೆ 178 ಡಿಗ್ರಿ 45 ಮಿನಿಟ್. ಸೊ 178 ಡಿಗ್ರಿ 45 ಮಿನಿಟ್ ಬರ್ತಾ ಇದೆ ಹಾಗೂ ಡಿಸ್ಟೆನ್ಸ್ ಬರ್ತಾ ಇದೆ ನಿಮಗೆ 490 ಫೀಟ್ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ 490 ಫೀಟ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಆ್ಯಡ್ ಪಾಯಿಂಟ್. ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿಂದ ಸಿ ಪಾಯಿಂಟಿಂದ ಡಿ ಪಾಯಿಂಟಿಗೆ ಬರ್ತಿದೆ 268 ಡಿಗ್ರಿ 15 ಮಿನಿಟ್ ಬರ್ತಾ ಇದೆ. ನಂತರ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ 315 ಫೀಟ್ ಬರ್ತಾ ಇದೆ ಸ್ನೇಹಿತರೆ. ಸೊ ನಾನು ಡಿಸ್ಟೆನ್ಸ್ ಹಾಕೊಳ್ಳೋದು 315 ಫೀಟ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಡ್ ಪಾಯಿಂಟು ನೋಡಿ ಸ್ನೇಹಿತರೆ, ಇಲ್ಲೇನು ಮಾಡ್ಬೋದು ಅಂತ ಹೇಳಿದ್ರೆ ನೋಡಿ ಎಕ್ಸಾಕ್ಟಾಗಿ ಇಲ್ಲೇನು ಬರ್ತಾ ಇದೆಯಲ್ಲ, ಸೊ ಈ ಎಂಡಿಂಗ್ ಪಾಯಿಂಟಿಂದ ಲಾಸ್ಟ್ ಮತ್ತೆ ಈ ಪಾಯಿಂಟ್ ಕ್ಲೋಸ್ ಮಾಡಬೇಕಲ್ಲ. ಸೊ ಆಪ್ಷನ್ ಏನಿದೆ ಅಂತ ಹೇಳಿದ್ರೆ ಈ ಪಾಯಿಂಟ್ ಸ್ಟ್ರೈಟ್ ಇರೋದ್ರಿಂದ ನೀವು ಲಾಸ್ಟ್ ಪಾಯಿಂಟ್ ಅಲ್ಲ ಕ್ಲೋಸ್ ಮಾಡೋದಕ್ಕೆ ನೀವು ಎಂಡಿಂಗ್ ಕ್ಲೋಸ್ ಬೌಂಡ್ರಿ ಮಾಡಿಬಿಟ್ಟು ಆಟೋಮೆಟಿಕ್ಕಾಗಿ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಮಾಡಿ ಕ್ಲೋಸ್ ಮಾಡ್ಕೊಳುತ್ತೆ ಸ್ನೇಹಿತರೆ. ಇಲ್ಲ ನೀವು ಮ್ಯಾನ್ಯಲಿ ಎಂಟರ್ ಮಾಡ್ತೀನಿ ಕೂಡ ನೀವು ಎಂಟರ್ ಮಾಡ್ಕೊಳ್ಬೋದು. ಸೊ ನಾನು ಮ್ಯಾನ್ಯಲಿ ಎಂಟರ್ ಮಾಡ್ತಾ ಇದ್ದೀನಿ ಇದಕ್ಕೆ ಲಾಸ್ಟ್ ಕ್ಲೋಸ್ ಮಾಡೋದಕ್ಕೋಸ್ಕರ 358 ಡಿಗ್ರಿ ನೋಡಿ ಸ್ನೇಹಿತರೆ 358 ಡಿಗ್ರಿ 06 ಮಿನಿಟ್ ಬರುತ್ತೆ. ಸೊ ನಿಮಗೆ 358 ಡಿಗ್ರಿ 06 ಇಂಚಸ್ ಬರುತ್ತೆ. ನಂತರ ಬರುತ್ತೆ ನಿಮಗೆ ಡಿಸ್ಟೆನ್ಸ್ 496.98 ಫೀಟ್ ಬರ್ತಾ ಇದೆ. 496.98 ಸೊ ಬರ್ತಾ ಇದೆ ಸ್ನೇಹಿತರೆ. 8 ಪಾಯಿಂಟ್ ಮಾಡಿ ನೋಡಿ ಎಕ್ಸಾಕ್ಟ್ ನಮ್ಗೆ ಕ್ಲೋಸ್ ಆಗುತ್ತೆ. ಇಲ್ಲಿ ಎಂಡ್ ಕ್ಲೋಸ್ ಬೌಂಡ್ರಿ ಹೊತ್ಬಿಡಿ ಸ್ನೇಹಿತರೆ. ಬೌಂಡ್ರಿ ಹೊತ್ತಿದ ತಕ್ಷಣ ನೋಡಿ ಸ್ನೇಹಿತರೆ ಕರೆಕ್ಟಾಗಿ ನಿಮಗೆ 3.60 ಫೀಟ್ ಬರ್ತಾ ಇದೆ ನಿಮಗೆ. ಇಲ್ಲಿ ಡಿಸ್ಟೆನ್ಸ್ ಇಲ್ಲಿ ಟೋಟಲಾಗಿ ಏಕರ್ಸ್ ಬರ್ತಾ ಇದೆ. ಇದರೊಳಗೆ ನೋಡಿ ಆಟೋಮೆಟಿಕ್ ಕ್ಲಿಕ್ ಎಂಟರ್ ಆಗ್ತಿದ್ದಂಗೆ ಆಟೋಮೆಟಿಕ್ ನಿಮಗೆ ಪ್ಲಾಟ್ ಜನರೇಟ್ ಮಾಡಿಕೊಟ್ಬಿಡ್ತಾರೆ ನಿಮಗೆ. ನೋಡಿದ್ರಲ್ಲ ಇದರಲ್ಲಿ ಟೋಟಲಾಗಿ ಎಷ್ಟು ಬರ್ತಿದೆ ಅಂದರೆ 74 ಪ್ಲಾಟ್ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ನನಗೆ ಇದು ನಾರ್ತ್ ಫೇಸಿಂಗ್ ಇದೆ. ನಾರ್ತ್ ಸೌತ್ ಜಾಸ್ತಿ ಬೇಡಪ್ಪ, ನನಗೆ ನಾರ್ತ್ ಸೌತ್ ಬೇಡ, ನನಗೆ
ನನಗೆ ಈಸ್ಟ್ ಫೇಸಿಂಗ್ ಬೇಕು ನೋಡಿ. ಇಲ್ಲಿ ಸ್ನೇಹಿತರೆ ನಿಮ್ಗೆ ಸ್ಮಾಲ್ ರೊಟೇಷನ್ ಮಾಡಿ ಬರೀ ನನಗೆ 15 ಡಿಗ್ರಿ ರೊಟೇಷನ್ ಮಾಡಿ ನೋಡ್ಬೋದು ನೀವು ಪ್ರತಿಯೊಂದು ಆ್ಯಂಗಲ್. ಇದನ್ನೇ ನೀವು ಮ್ಯಾನ್ಯಲ್ ಕೊಟ್ಟೆ ಒಬ್ಬರು ಇಂಜಿನಿಯರ್ ಕೊಡ್ತೀನಿ ಸಾಕಷ್ಟು ಟೈಮ್ ತೊಗೊಳುತ್ತೆ ಸ್ನೇಹಿತರೆ. ಏನಕ್ಕೆ ಒಂದೊಂದೇ ಲೇಔಟ್ ಒಂದೊಂದೇ ಆ್ಯಂಗಲಲ್ಲಿ ಮಾಡೋಕ್ಕಾಗೋದಿಲ್ಲ. ಇದರಲ್ಲಿ ಇನ್ಸ್ಟೆಂಟಾಗಿ ನೀವು ಡ್ರಾಫ್ಟ್ ಮಾಡಿಬಿಟ್ಟು ಅವ್ರ ಇಂಜಿನಿಯರ್ಗೆ ಕೊಟ್ಟು ನೀವು ಫೈನಲ್ ಕಾಪಿನ ಇಷ್ಟ ತೊಗೊಳ್ಬೋದು. ಅಥವಾ ನೀವು ಯಾರನ್ನೋ ಒಂದು ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತಿದ್ದೀರಾ, ಕ್ರಾಸಾಗಿ ಜಾಸ್ತಿ ಇದೆ, ಸೊ ಅದು ಇನ್ಸ್ಟೆಂಟಾಗಿ ನೀವು ಅಲ್ಲೇ ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ಬೋದು ಈ ಜಾಗದಲ್ಲಿ ನಿಮ್ಗೆ ಎಷ್ಟು ಪ್ಲಾಟ್ ಬರುತ್ತೆ ಅಂದ್ಬಿಟ್ಟು. ಸೊ ಇದರಿಂದ ಏನಾಗುತ್ತೆ, ನಿಮಗೆ ರಾಂಗ್ ಆದ ಒಂದು ಲ್ಯಾಂಡ್ನ ಪರ್ಚೇಸ್ ಮಾಡೋದನ್ನ ನೀವು ಅಲ್ಲಿಂದ ಬಚಾವ್ ಆಗ್ಬೋದು. ಇಲ್ಲ ಅಂತೇಳಿದ್ರೆ ತುಂಬ ಕ್ರಾಸ್ ಆಗಿತ್ತು ಅಂತ ಹೇಳಿದ್ರೆ ಲೇಔಟ್ ಮಾಡೋ ಟೈಮಲ್ಲಿ ನೀವು ಲ್ಯಾಂಡ್ನ ಡಿವೈಡ್ ಮಾಡ್ತೀನಿ ಅಂದರೆ ಸಾಕಷ್ಟು ಜಾಗ ವೇಸ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಟೂಲ್ಸ್ ಯೂಸ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡೋ ಮೊದಲೇ ನೀವು ಈ ಜಾಗನ ಪ್ರಾಪರ್ ಚೆಕ್ ಮಾಡಿ ಎಷ್ಟು ಪ್ಲಾಟ್ ಜನರೇಟ್ ಆಗುತ್ತೆ ಅಂತೆಲ್ಲ ಅದರ ಒಂದು ಡ್ರಾಫ್ಟ್ ಕಾಪಿ ರೆಡಿ ಮಾಡಿಬಿಟ್ಟು ನಂತರ ನೀವು ಇದನ್ನು ಯೂಸ್ ಲ್ಯಾಂಡ್ನ ಪರ್ಚೇಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಂತರ ನೋಡಿ ಸ್ನೇಹಿತರೆ, ಬರೀ ಇಲ್ಲ ನಾನು ಈಸ್ಟ್ ಫೇಸಿಂಗಲ್ಲೇ ನೋಡ್ತೀನಿ ಅಂದರೆ ಈಸ್ಟ್ ಫೇಸಿಂಗಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನಿಮಗೆ ಟೋಟಲ್ಗೆ 77 ಪ್ಲಾಟ್ ಬರ್ತಾ ಇದೆ. ಇಲ್ಲಿ ಕ್ರಾಸಲ್ಲಿ ನಿಮಗೆ ಸ್ಮಾಲ್ ಪ್ಲಾಟ್ ಸೈಜಸ್ ಬರ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಟೋಟಲಾಗಿ ನನಗೆ ಇಷ್ಟು ಇಲ್ಲಿ 6 ಪ್ಲಾಟ್ ಆದಮೇಲೆ ಒಂದು ರೋಡ್ ಇದೆ. ನನಗೆ ಅಷ್ಟು ರೋಡ್ ಬೇಡ, ಕಮ್ಮಿ ರೋಡ್ ಬೇಕು. ಸೊ ಅದಕ್ಕೇನು ಮಾಡಿ ಬನ್ನಿ ನೋಡಿ, ರೋಡ್ ಇದೆಯಲ್ಲ, ಸೊ ಬೈ ಡಿಫಾಲ್ಟ್ 30/40 ತೋರಿಸುತ್ತೆ ಸ್ನೇಹಿತರೆ. ಸೊ ನೀವು ಚೇಂಜಸ್ ಮಾಡ್ಕೊಳ್ಬೋದು. ರೋಡಲ್ಲಿ ಇದೆ, ನಿಮಗೆ ರೋಡ್ ಬೇಡ, ನಿಮಗೆ ಆ ರೋಡ್ ಬೇಡ, ನನಗೆ 8 ರೋಡ್ ಇಲ್ಲ 10 ರೋಡ್ ಆದಮೇಲೆ 10 ಪ್ಲಾಟ್ ಆದಮೇಲೆ ಒಂದು ರೋಡ್ ಕೊಡು. ಸೊ ನಾನು 10 ಪ್ಲಾಟ್ ಆಗ್ತಾ ಇದ್ದೀನಿ. ಜಸ್ಟ್ 10 ಪ್ಲಾಟಾಗಿ ಎಂಟರ್ ಹೋಗುತ್ತೆ ತಕ್ಷಣ ನಿಮಗೆ ನೋಡಿ ಇದರೊಳಗೆ ಟೋಟಲ್ಗೆ 10 ಪ್ಲಾಟ್ ಆದಮೇಲೆ ನಿಮಗೆ ಒಂದು ರೋಡ್ ಡಿವೈಡ್ ಮಾಡಿಕೊಟ್ಬಿಡುತ್ತೆ. ಸೊ ಪ್ರಾಪರಾಗಿ ಈಸಿಯಾಗಿ ಸ್ನೇಹಿತರೆ ಯಾವುದೇ ನಿಮಗೆ ಜಾಸ್ತಿ ಕನ್ಫ್ಯೂಷನ್ ಇಲ್ಲ, ಸಿಂಪಲಾಗಿ ನೀವು ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಬೋದು. ಓಕೆ, ನಂತರ ನಿಮ್ಗೆ ಇಲ್ಲಿ 30/40 ಪ್ರಿಯೋರಿಟಿ ಇರುತ್ತೆ. ನನಗೆ 30/40 ಬೇಡ, ನನಗೆ 30/50 ಬೇಕು ಅಂತ ಹೇಳಿದ್ರೆ ಜಸ್ಟ್ ಏನು ಮಾಡಿ, ಇಲ್ಲಿ ನೀವು ಫಸ್ಟ್ 30/50 ಆ್ಯಡ್ ಮಾಡಿ, ನಂತರ ಇದನ್ನು ಫಸ್ಟ್ ಪ್ರಿಯೋರಿಟಿ ಇದೆಯಲ್ಲ ಅದನ್ನ ರಿಮೂವ್ ಮಾಡಿ. ಸೊ ರಿಮೂವ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ, ಆಟೋಮೆಟಿಕ್ಕಾಗಿ 30/50 ಪ್ಲಾಟ್ ನಿಮಗೆ ಇಲ್ಲಿ ಜನರೇಟ್ ಮಾಡಿ ಕೊಟ್ಬಿಡ್ತು. ಸೊ ಇದೇ ರೀತಿ ನಿಮಗೆ ಈಸ್ಟ್ ಫೇಸಿಂಗ್ ಬೇಕಾ, ಸೌತ್ ಫೇಸಿಂಗ್ ಬೇಕಾ, ಇದು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಕೂಡ ನೀವು ಚೇಂಜಸ್ ಮಾಡಿಬಿಟ್ಟು ಇದನ್ನು 30/50 ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಇದೇ ಇದರಲ್ಲಿ ನೀವು ಈ ಕಡೆ ರೊಟೇಷನ್ ಮಾಡಿದ ತಕ್ಷಣ ವೆಸ್ಟ್ ಫೇಸಿಂಗು, ಬಟ್ ಸೇಮ್ ಬರುತ್ತೆ ಪ್ಲಾಟು ನಾರ್ತ್ ವೆಸ್ಟ್, ಬಟ್ ಲೇಔಟ್ ನಿಮ್ಗೆ ಚೇಂಜ್ ಮಾಡ್ತಿದ್ದಂಗೆ ಇಲ್ಲಿ ಜಾಸ್ತಿ ಪ್ಲಾಟ್ಸ್ ಸಿಗ್ತಾ ಇದೆ. ನೋಡಬಹುದು ನಿಮಗೆ ನಂಬರ್ ಆಫ್ ಪ್ಲಾಟ್ಸ್ ನಿಮ್ಗೆ ಸಿಗ್ತಾ ಇದೆ. ಜೊತೆಗೆ ಫುಲ್ ಡೀಟೇಲಾಗಿ ನೀವು ಪ್ರಾಪರ್ ಚೆಕ್ ಮಾಡ್ಕೊಳ್ಬೋದು. ಜೊತೆಗೆ ಸ್ನೇಹಿತರೆ, ನನಗೆ ನಾನು ಈಸ್ಟ್ ಫೇಸಿಂಗ್ ಎಕ್ಸಾಂಪಲ್ ಮಾಡ್ಕೊಳ್ತೀನಿ. ಇದು ಬೇಡ, ಈ ಕಡೆ ಹೇಗೆ ಮಾಡ್ಕೊಳ್ಳೋಣ, ಈ ಕಡೆ ಜಾಸ್ತಿ ನಮ್ಮ ಪ್ಲಾಟ್ ಸಿಗ್ತಾ ಇದೆ. ಇಲ್ಲಿ ಮೋಡಲ್ ಬರ್ಬೋದು ಸ್ನೇಹಿತರೆ. ಮೋಡಲ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು, ನನಗೆ ಬೇಡ, ನನಗೆ ಸ್ವಲ್ಪ ರೋಡ್ ಜಾಸ್ತಿ ಕಂಫರ್ಟಬಲ್ ಬೇಕು ಅಂತ ಹೇಳಿದಾಗ ರೋಡ್ ಟೈಪ್ ಮಾಡಿದಾಗ ನಿಮಗೆ ಜಾಸ್ತಿ ರೋಡ್ ಸೈಜ್ ದೊಡ್ಡದು ಬರುತ್ತೆ. ಸೊ ಅದ್ರ ಪ್ರಕಾರ ಇದನ್ನೇ ಯೂಟಿಲೈಸ್ ಮಾಡ್ಕೊಳ್ಬೋದು. ಬೇರೆ ಬೇರೆ ಮೋಡ್ ಬರುತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಲ್ಲ ನನಗೆ ಗೇಟೆಡ್ ಲೇಔಟ್ ಬೇಕು ಅಂತೇಳಿದ್ರೆ ನಿಮಗೆ ಗೇಟೆಡ್ ಲೇಔಟಲ್ಲಿ ನಿಮಗೆ ಲೇಔಟ್ ಮಾಡಿಕೊಡುತ್ತೆ. ಸೊ ಅದೇ ರೀತಿ ಬೇರೆ ಬೇರೆ ಶೇಪಲ್ಲೇ ಸೊ ಸರೌಂಡಿಂಗಲ್ಲಿ ಮಾಡಿಬಿಟ್ಟು ಡಿಸೈನ್ ಮಾಡಿಕೊಡುತ್ತೆ. ಸ್ವಲ್ಪ ಚೇಂಜಸ್ ಏನಿರುತ್ತೋ ಅದ್ರ ಬೇಕಾದ್ರೆ ನೀವು ಇದನ್ನು ಅಪ್ಡೇಟ್ ಮಾಡ್ಕೊಳ್ಬೋದು. ಇಲ್ಲ ನಿಮಗೂ ಇನ್ನೂ ಸ್ವಲ್ಪ ಮ್ಯಾಕ್ಸಿಮಮ್ ಯೂಟಿಲೈಸ್ ಬೇಕು ಅಂತ ಹೇಳಿದ್ರೆ ಸೊ ಬೇರೆ ಬೇರೆ ರೀತಿ ನೀವು ಅದನ್ನು ನಿಮಗೆ ಲೇಔಟ್ಸ್ ಕೊಡ್ತಾರೆ. ಸೊ ಅದರಲ್ಲಿ ಡಿಸೈನ್ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆ, ಪ್ಲಾಟ್ ಇದೆ ನೋಡಿ, ಇಲ್ಲಿ ಝೂಮ್ ಮಾಡಿ ನೋಡೋಣ. ಇಲ್ಲಿ ಪ್ರಾಪರಾಗಿ ತೋರಿಸ್ತೀನಿ ನೋಡಿ, 30/50 ಸೈಜ್ ಇದೆ. ಸೊ ನಾನು ಮ್ಯಾಕ್ಸಿಮಮ್ ಎಲ್ಲ ಕಡೆನೂ ಇಲ್ಲ, ನನಗೆ ಪರ್ಟಿಕ್ಯುಲರಿಗೆ 30/50 ಇಷ್ಟು ಬೇಕು, 30/40 ಅಷ್ಟು ಬೇಕು ಅಂತೇಳಿ ಇಲ್ಲಿ ಮೋಡ್ ಇದೆಯಲ್ಲ ಸ್ನೇಹಿತರೆ. ಸೊ ಇಲ್ಲಿ ಬನ್ನಿ, ನೀವು ಪ್ಲಾಟಿಗೆ ಬಂದುಬಿಡಿ. ಪ್ಲಾಟಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಆ್ಯಡ್ ಕ್ಲಿಕ್ ಮಾಡ್ಕೊಳ್ಬೋದು. ಈಗ 30/40 ಇದೆಯಲ್ಲ, ಸೊ ನಾನು 30/40ನೇ ಆ್ಯಡ್ ಮಾಡ್ಕೊಳ್ತೀನಿ. 30/40 ಎರಡೂ ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ 30/40 ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ಬಂದುಬಿಟ್ಟು ನೀವು ಮೋಡಲ್ ಸ್ನೇಹಿತರೆ. ಸೊ ಇಲ್ಲಿ ಕಸ್ಟಮ್ ಮೋಡ್ ಬಂದ್ಬಿಟ್ಟು ಸೊ ಇಲ್ಲಿ ಬಂದುಬಿಟ್ಟು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಝೂಮ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಈಗ 30/50 ಎಷ್ಟು ಬೇಕಾಗಿದೆ, 30/50 ಬೇಕಾಗಿದೆ ಒಂದು, ನನಗೆ 30. ಇಲ್ಲೇ ರಿಮೈನಿಂಗ್ ನನಗೆ ಇದು ಬೇಕಾಗಿದೆ ಒಂದು 40 ನೋಡಿ ಸ್ನೇಹಿತರೆ. ಸೊ ಅದೇ ರೀತಿ 30/50 30/40 ಆಟೋಮೆಟಿಕ್ಕಾಗಿ ಇದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಆ ಪ್ಲಾಟ್ಸ್ ಪ್ರಕಾರ ಮ್ಯಾಕ್ಸಿಮಮ್ ಅಲ್ಲಿ ಎಷ್ಟು ಪ್ಲಾಟ್ಸ್ ತೆಗಿಯೋಕ್ಕಾಗುತ್ತೋ ಅಷ್ಟು ಪ್ಲಾಟ್ಸ್ನ ಅದು ಜನ್ರೇಟ್ ಮಾಡಿಕೊಡುತ್ತೆ ಸ್ನೇಹಿತರೆ ಇಲ್ಲಿ ಕಸ್ಟಮ್ ಲೇಔಟಲ್ಲಿ. ಸೊ ಅದೇ ರೀತಿ ನೀವು ಬೇರೆ ಬೇರೆ ಆ್ಯಂಗಲ್ಸ್ಗಳಲ್ಲಿ ಆ್ಯಡ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಬೋದು. ಸೊ ಈಗ ನಾನು ಇದನ್ನು ನಾರ್ಮಲ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೋಡ್ನ ಓಪನ್ ಲೇಔಟಿಗೆ ತೊಗೊಳ್ತಾ ಇದ್ದೀನಿ. ಇಲ್ಲಿ ಪ್ಲಾಟಲ್ಲಿ ಬಂದುಬಿಟ್ಟು ಸೊ ನಾನು 30/50ನ ರಿಮೂವ್ ಮಾಡ್ತಾ ಇದ್ದೀನಿ. ಜಸ್ಟ್ ನಮಗೆ 30/40 ಬೇಕಾಗಿದೆಯಲ್ಲ, ಸೊ 30/40 ಪ್ರಕಾರ ಇದನ್ನು ಡಿಸೈನ್ ಮಾಡಿದ್ದೀನಿ. ಸೊ ಇದನ್ನು ನಾವು ಇವಾಗ ಓಕೆ ಲೇಔಟ್ ಆಗಿದೆ. ಇದು 3Dನಲ್ಲಿ ಯಾವ ರೀತಿ ಇರುತ್ತೆ ಲೇಔಟ್ ಮಾಡೋದಂತ 3D ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ನೋಡ್ಬೋದು, ನೀವು ಇಲ್ಲಿ ಪ್ಲಾಟ್ ನೋಡ್ಬೋದು ನೀವು ಪ್ಲಾಟ್ಸ್ನ. ಸೊ ಯಾವ ರೀತಿ ಕಾಣಿಸುತ್ತೆ. ಜೊತೆಗೆ ಇಲ್ಲಿ ನೀವು ಬಿಲ್ಡಿಂಗ್ ನೋಡಬೇಕಾ, ಸೊ ಬಿಲ್ಡಿಂಗ್ ಎನೇಬಲ್ ಮಾಡಿ ನಿಮಗೆ ಟೋಟಲ್ಗೆ ಇಲ್ಲಿ ಬಿಲ್ಡಿಂಗ್ ಕೂಡ ಬಂದುಬಿಡುತ್ತೆ. ಸೊ ಆ ಏರಿಯಾದಲ್ಲಿ ನೀವು ಬಿಲ್ಡಿಂಗ್ ನೋಡಿದ್ರೆ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಿದ್ರೆ ನೋಡ್ಬೋದು, ನೀವು ನೋಡೋರಲ್ಲ. ಸೊ ಈ ರೀತಿ ಈಗ ನೀವು 3Dನಲ್ಲೂ ಕೂಡ ನೋಡ್ಬೋದು, ಇದರಲ್ಲಿ ಎಷ್ಟು ಬಿಲ್ಡಿಂಗ್ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಒಂದು ಐಡಿಯಾಸ್ ಕೂಡ ನೀವು ಇಲ್ಲಿ 3Dನಲ್ಲೂ ಕೂಡ ನೀವು ಒಂದು ಎಕ್ಸ್ಪೀರಿಯೆನ್ಸ್ನ ತೆಗೆದುಕೊಳ್ಬೋದು ಸ್ನೇಹಿತರೆ. ಜೊತೆಗೆ ಬೇಕು ಅಂತೇಳಿದ್ರೆ ನಿಮಗೆ ಕ್ಯಾಡ್ ಫೈಲ್ ಇದೆ ಸ್ನೇಹಿತರೆ. ಕ್ಯಾಡ್ ಫೈಲಲ್ಲೂ ಕೂಡ ನೀವು ಬಂದು ಇಲ್ಲಿನೇ ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ, ನೋಡೋರಲ್ಲ.
ಇದೇ ರೀತಿ ಸಾಕಷ್ಟು ಡೀಟೇಲ್ ಇದೆ. ಸೊ ಮುಂದೆ ಬರೋ ವಿಡಿಯೋಗಳಲ್ಲಿ ಇದರಲ್ಲಿ ಯಾವ ರೀತಿ ನೀವು ಟೂಲ್ಸ್ನ ಯೂಸ್ ಮಾಡ್ಬೋದು ಅಂತ ಕೂಡ ನಾನು ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಸ್ಟಾಪ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಜೊತೆಗೆ ನಿಮ್ದು ಯಾವ್ದಾದ್ರು ಪ್ಲಾಟ್ ಸೈಜ್ ಇದೆ, ಸೊ ಅದರಲ್ಲಿ ನಿಮಗೆ ಎಷ್ಟು ಪ್ಲಾಟ್ ಜನ್ರೇಟ್ ಆಗುತ್ತೆ ಅಂತ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಸೊ ನಾನು ಮುಂದೆ ಬರೋ ವಿಡಿಯೋಗಳಲ್ಲಿ ನಿಮ್ಮ ಪ್ಲಾಟ್ ಸೈಜ್ ಡಿಸೈನ್ ಪ್ರಕಾರನೇ ನಾನು ನಿಮಗೆ ವಿಡಿಯೋಸ್ನ ಪಬ್ಲಿಷ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಜೊತೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್.